ಎಲ್ಲರಿಗೂ ನಮಸ್ಕಾರ. ಈ ಮೇಷ ರಾಶಿಯವರು ತುಂಬಾನೇ ವಿಶ್ವಾಸ ಇರುವಂತಹ ವ್ಯಕ್ತಿಗಳು. ಈ ರಾಶಿಯವರಿಗೆ ತಮ್ಮ ಮೇಲೆ ತಮಗೆ ವಿಶ್ವಾಸ, ಆತ್ಮನಂಬಿಕೆ ಅನ್ನೋದು ಜಾಸ್ತಿ ಇರುತ್ತೆ. ಈ ರಾಶಿಯವರು ಏನನ್ನು ಬೇಕಾದರೂ ಸಾಧಿಸುವಂತಹ ಮನಸ್ಸುಳ್ಳವರು. ಹಾಗೇನೆ ಇವರು ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರ್ತಾರೆ. ಯಾರದ್ದು ತಪ್ಪಿದ್ರೂ ಕೂಡ ನಿಂದು ತಪ್ಪು ಅಂತ ಧೈರ್ಯವಾಗಿ ಹೇಳುವಂತಹ ವ್ಯಕ್ತಿಗಳಂದ್ರೆ ಅದು ಮೇಷ ರಾಶಿಯವರು ಮಾತ್ರ. ಹಾಗೇನೆ ಈ ರಾಶಿಯವರು ತುಂಬಾನೇ ಕೋಪವಂತರು, ಆದ್ರೆ ಇವರು ತುಂಬಾನೇ ಒಳ್ಳೆ ಜನ ಅಂತಾನೆ ಹೇಳ್ಬೋದು. ಇಂತಹ ಮೇಷ ರಾಶಿಯವರಿಗೆ ನವೆಂಬರ್ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ, ಈ ನವೆಂಬರ್ ತಿಂಗಳಲ್ಲಿ ಈ ಮೇಷ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೇಷ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಮೇಷ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಈ ಮೇಷ ರಾಶಿಗೆ ನವೆಂಬರ್ ತಿಂಗಳು 2025ನೇ ವರ್ಷದ ಶುಭ ಫಲಗಳೇನು ಅಂತ ನೋಡೋದಾದ್ರೆ, ಗುರು ಈ ರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತಹ ವಿಷಯಗಳು ಬಾಕಿ ಇದ್ದರೆ ಅದನ್ನ ಮಾಡಿ ಮುಗಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈ ರಾಶಿಯವರಿಗೆ ಇಷ್ಟು ದಿನ ಗುರುಬಲ ಇರಲಿಲ್ಲ, ಹಾಗೇನೆ ಶನಿ ಬಲ ಕೂಡ ಇಲ್ಲದೆ ಇರೋದ್ರಿಂದ, ಸಾಡೆ ನಡೀತಿರೋದ್ರಿಂದ ಸಾಕಷ್ಟು ಒದ್ದಾಟಗಳು, ನೋವು, ಸಂಕಷ್ಟ ಅನ್ನೋದನ್ನ ಇವರು ಅನುಭವಿಸ್ಕೊಂಡು ಬಂದಿದ್ದಾರೆ. ಈ ಯುಗಾದಿಯ ನಂತರ ಈ ರಾಶಿಯವರಿಗೆ ಗುರುಬಲ ಕೂಡ ಹಾಗೇನೆ ಶನಿಬಲ ಕೂಡ ಸಿಗದೆ ಇರೋದ್ರಿಂದ ಸಾಕಷ್ಟು ನಷ್ಟ ಮತ್ತು ಕಷ್ಟ ಅನ್ನೋದನ್ನ ಎದುರಿಸ್ತಿದ್ದಾರೆ. ಆದ್ರೆ ಈ ತಿಂಗಳಲ್ಲಿ ಈ ರಾಶಿಯವರಿಗೆ ಗುರು ಅನುಕೂಲಕರವಾಗಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತಹ ವಿಷಯಗಳು ಬಾಕಿ ಇದ್ರೆ ಅದನ್ನ ಮುಗಿಸ್ಕೋಬೇಕಾಗತ್ತೆ. ನೀವೇನಾದ್ರೂ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಆ ಥರ ಏನಾದರೂ ಯೋಚನೆ ಮಾಡ್ತಿದ್ರೆ ನೀವು ಈ ಟೈಮಲ್ಲಿ ಕೈ ಹಾಕಿ, ಈ ಟೈಮಲ್ಲಿ ಭೂಮಿನ ತಗೋಬೇಕು ಅಂದ್ರೆ ತಗೋಬಿಡಿ, ಆಗೋಗುತ್ತೆ. ಇನ್ನು ವಾಹನ ಖರೀದಿಸುವಂತಹ ಯೋಗ ಕೂಡ ಈ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಬಂದಿದೆ. ನೀವೇನಾದ್ರೂ ಹೊಸ ವಾಹನ ತಗೋಬೇಕು, ಹೊಸ ಕಾರ್ ಅಥವಾ ಏನಾದ್ರೂ ಒಂದನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಪರ್ಚೇಸ್ ಮಾಡಬಹುದು. ಇನ್ನು ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದನ್ನ ಕಾಣ್ತೀರಾ. ಈ ರಾಶಿಯವರು ತಮ್ಮ ತಾಯಿಯ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಅನ್ನೋದನ್ನ ನೋಡ್ತಿದ್ರು. ತಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಅನ್ನೋದನ್ನ ಕಾಣ್ತಾರೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬಹಳಾನೇ ಪ್ರಗತಿ ಅನ್ನೋದನ್ನ ಕಾಣ್ತೀರಾ. ಹಾಗೆಯೇ ನಿಮ್ಮ ಮಕ್ಕಳು ಇಂಟೆಲಿಜೆಂಟ್, ಟ್ಯಾಲೆಂಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡ್ರೆ ನೀವು ಕೂಡ ತುಂಬಾನೇ ಸಂತೋಷದಿಂದ ಇರ್ತೀರಾ. ಕೇತು ಈ ರಾಶಿಯವರಿಗೆ ಪೂರ್ವಜನ್ಮದ ಪುಣ್ಯಕ್ಕೆ ತಕ್ಕಂತಹ ಫಲಗಳನ್ನ ಕೊಡ್ತಿದ್ದಾರೆ. ಕೇತು ಹೇಳ್ತಿದ್ದಾರೆ, ನಿನ್ನ ಪೂರ್ವಜನ್ಮದಲ್ಲಿ ನೀನು ಯಾವ ತರ ಪುಣ್ಯ ಮಾಡಿರ್ತೀಯೋ, ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದ್ದು, ಆ ರೀತಿಯಾದಂತಹ ಫಲನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಶುಭನಾದ್ರೂ ಆಗಿರಬಹುದು, ಅಶುಭನಾದ್ರೂ ಆಗಿರಬಹುದು. ಇದ್ರ ಬಗ್ಗೆ ನಿಮ್ಮ ಪೂರ್ವಜನ್ಮದ ಪುಣ್ಯದ ಬಗ್ಗೆ ನಿಮಗೆ ಅರಿವಿರಬೇಕಾಗಿರುತ್ತೆ. ಇನ್ನು ಶುಕ್ರ ಧನಾಧಿಪತಿ ಆಗಿರೋದ್ರಿಂದ ಸಂಗಾತಿಗೆ ಪ್ರಮೋಷನ್ ಅನ್ನೋದು ಸಿಗುತ್ತೆ. ಆರ್ಥಿಕ ಅಭಿವೃದ್ಧಿ ಕಾಣ್ತೀರಾ. ನಿಮ್ಮ ಶುಕ್ರ ಈ ರಾಶಿಯವರಿಗೆ ಧನಸ್ಥಾನದಲ್ಲಿ ಧನಾಧಿಪತಿ ಆಗಿರೋದ್ರಿಂದ ನಿಮ್ಮ ಸಂಗಾತಿ, ಅದು ವರನೇ ಆಗಿರಬಹುದು, ವಧುನೇ ಆಗಿರಬಹುದು, ಪತಿನೇ ಆಗಿರಬಹುದು, ಪತ್ನಿನೇ ಆಗಿರಬಹುದು, ಇಂಥವರಿಗೆ ಪ್ರಮೋಷನ್ ಸಿಗುತ್ತೆ. ಪ್ರಮೋಷನ್ ಸಿಗೋದ್ರಿಂದ ಆರ್ಥಿಕವಾಗಿಯೂ ಕೂಡ ನೀವು ಸಾಕಷ್ಟು ಬಲಿಷ್ಠರಾಗ್ತೀರಾ. ಮನೆಯಲ್ಲಿ ಇಬ್ರು ದುಡಿತಿದ್ದಾರೆ ಅಂದ್ರೆ ಆ ಅವರುಗಳಿಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ, ಹಾಗೇನೆ ಹಣ ಕೂಡ ಹೆಚ್ಚಾಗುತ್ತೆ. ಒಬ್ರು ದುಡ್ದಿದ್ದಲ್ಲೇ ಎಲ್ಲ ಖರ್ಚು ಮಾಡಬೇಕು ಅಂದ್ರೆ ಉಳಿಸೋದೆಲ್ಲಿ, ಅಭಿವೃದ್ಧಿ ಆಗ್ತಿರೋದಿಲ್ಲ. ಇವಾಗ ಇಬ್ರು ದುಡಿಯೋ ತರ ಹಾಗೆ ಆಗುತ್ತೆ. ಪ್ರಮೋಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಸಿಗುತ್ತೆ, ಒಳ್ಳೆ ಉದ್ಯೋಗ ಕೂಡ ನಿಮ್ಮ ಸಂಗಾತಿಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಆರ್ಥಿಕವಾಗಿಯೂ ಕೂಡ ಅಭಿವೃದ್ಧಿ ಕಾಣ್ತೀರಾ. ಇನ್ನು ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಕೂಡ ಹೆಚ್ಚಾಗಿರುತ್ತೆ. ಈ ರಾಶಿಯವರಿಗೆ ಸಾಡೆ ನಡೀತಿರೋದ್ರಿಂದ ಗಂಡ ಹೆಂಡತಿ ನಡುವೆ ಸಾಕಷ್ಟು ಕಲಹಗಳು, ಸಾಕಷ್ಟು ಸಂಕಷ್ಟಗಳು, ದುಃಖಗಳು ಎಲ್ಲವನ್ನೂ ಕೂಡ ನೋಡಿರ್ತೀರಾ. ಆದ್ರೆ ಈ ನಡುವೆ ಈ ಸಮಯದಲ್ಲಿ ಅನ್ಯೋನ್ಯತೆ ಅನ್ನೋದು ಕೂಡ ಹೆಚ್ಚಾಗಿರುತ್ತೆ. ನೀವು ಜಾಸ್ತಿ ನಂಬಿಕೆ ಇಟ್ಟು ಕೆಲಸ ಮಾಡ್ತೀರಾ ಗಂಡ ಹೆಂಡತಿ. ಇನ್ನು ಚಿನ್ನ ಮತ್ತು ಮುತ್ತು ರತ್ನ ವ್ಯಾಪಾರಿಗಳಿಗೆ ಲಾಭ ಇದೆ. ಯಾರ್ಯಾರು ಚಿನ್ನ ಮಾಡ್ತಿದ್ದೀರೋ,
ಚಿನ್ನದ ಅಂಗಡಿ ವ್ಯಾಪಾರಿಗಳಿಗೆ ಅಂಥವ್ರಿಗೆ ವಿಪರೀತವಾದಂತಹ ಲಾಭ ಇರುತ್ತೆ. ರಾಹು ನಿಮಗೆ ಟೆಕ್ನಾಲಜಿ ತಂತ್ರಜ್ಞಾನದಲ್ಲಿ ಮೀಡಿಯಾ ಕೆಲಸದಲ್ಲಿ ಮಾಡುವವರಿಗೆ ಒಳಿತಾಗುತ್ತೆ. ರಾಹು ಹೇಳ್ತಿದ್ದಾರೆ, ಟೆಕ್ನಾಲಜಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರಾ, IT-BT ಕಂಪ್ನಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರಾ, ತಂತ್ರಜ್ಞಾನದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರಾ, ಇಲ್ಲ ಮೀಡಿಯಾ ಫೀಲ್ಡಲ್ಲಿ ಯಾರ್ಯಾರು ಕೆಲಸ ಮಾಡ್ತೀರಾ ಅಂಥವ್ರಿಗೆ ನಾನು ಖಂಡಿತವಾಗಿಯೂ ಕೂಡ ಒಳ್ಳೇದನ್ನ ಮಾಡ್ತಿದ್ದೀನಿ ಅಂತ ರಾಹು ಗ್ರಹ ಹೇಳ್ತಿದ್ದಾರೆ. ಇನ್ನು ಈ ಮೇಷರಾಶಿಯವರು ನವೆಂಬರ್ ತಿಂಗಳಲ್ಲಿ ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ದಾಯ್ತು. ಅಶುಭ ಫಲಗಳು ಏನೇನಿದೆ, ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಅಂತ ನೋಡೋದಾದ್ರೆ, ಗುರು ನಿಮಗೆ ಸ್ವಲ್ಪ ಕಷ್ಟನೂ ಕೊಡ್ತಾರೆ, ಆದರೆ ಅದನ್ನ ಮೆಟ್ಟಿ ನಿಂತ್ರೆ ನಿಮಗೆ ಸುಖದ ಜೀವನ ಕೂಡ ಕೊಡ್ತಿದ್ದಾರೆ. ಗುರುಗ್ರಹ ನಿಮಗೆ ಒಳ್ಳೇದನ್ನು ಕೂಡ ಮಾಡ್ತಾರೆ. ಫಸ್ಟಿಗೆ ಸ್ವಲ್ಪ ಕಷ್ಟನ ಕೊಡ್ತಾರೆ. ಆ ಕಷ್ಟನ ನೀವು ಧೈರ್ಯವಾಗಿ ಎದುರಿಸಿದ್ರಿ ಅಂದರೆ ಆಗ ಸಂಪೂರ್ಣ ಫಲಾನುಫಲಗಳನ್ನ ನಿಮಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು. ಈ ರಾಶಿಯವರಿಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿನೂ ಇರುತ್ತೆ, ಹಾಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ. ನಿಮ್ಮ ಮಕ್ಕಳ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಿ. ಇನ್ನು ಕುಜನಿಂದ ಸ್ವಲ್ಪ ಟೆನ್ಷನ್ಸು ಸ್ಟ್ರೆಸ್ಸು ಇದ್ದೇ ಇರುತ್ತೆ. ಕುಜಗ್ರಹ ಹೇಳ್ತಿದ್ದಾರೆ, ನಾನು ನಿನಗೆ ಸ್ವಲ್ಪ ಟೆನ್ಷನ್ ಕೊಡ್ತೀನಿ, ಸ್ಟ್ರೆಸ್ ಕೊಡ್ತೀನಿ, ನೀನು ಅದನ್ನು ಹೇಗೆ ಫೇಸ್ ಮಾಡ್ತೀಯ ಅನ್ನೋದನ್ನು ನಾನು ನೋಡ್ತೀನಿ ಅಂತ ಕುಜಗ್ರಹ ಹೇಳ್ತಿದ್ದಾರೆ. ಇನ್ನು ಸೂರ್ಯನಿಂದ ತಂದೆಯ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಸೂರ್ಯಗ್ರಹ ನಿಮ್ಮ ತಂದೆಯ ಆರೋಗ್ಯದಲ್ಲಿ, ತಂದೆಯ ವ್ಯವಹಾರಗಳಲ್ಲಿ ಈ ಥರದ್ರಲ್ಲಿ ನಷ್ಟಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಹಾಗೇನೆ ಅವರ ಕೆಲಸಗಳಲ್ಲಿ ನೀವು ನಿಗಾ ವಹಿಸಬೇಕಾಗತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಬರಬಹುದು. ಪಿತ್ರಾರ್ಜಿತ ಆಸ್ತಿ ಏನೇನು ಬರಬೇಕಾಗಿರುತ್ತೆ ನಿಮಗೆ, ಅದರಲ್ಲಿ ತೊಂದರೆಗಳು ಜಗಳಗಳು ಬಂದೇ ಬರುತ್ತೆ. ಪಿತ್ರಾರ್ಜಿತ ಆಸ್ತಿಗೆ ಇದು ಸೂಕ್ತ ಸಮಯವಲ್ಲ. ಶನಿ ಮತ್ತು ಗುರು ಗ್ರಹ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಇದ್ದೇ ಇರುತ್ತೆ. ಶನಿ ಗ್ರಹ ಕೂಡ ನಿಮಗೆ ನೀಚನಾಗಿದ್ದಾರೆ, ಗುರುಬಲ ಕೂಡ ನೀಚನಾಗಿದ್ದಾರೆ. ನವೆಂಬರ್ 5ರ ತನಕ ಗುರುಬಲ ಚೆನ್ನಾಗಿರುತ್ತೆ. ಆ ನಂತರ ನಿಮಗೆ ಟೈಮ್ ಹಾಳಾಗೋದ್ರಿಂದ, ಆ ನಂತರ ಸ್ವಲ್ಪ ಕಷ್ಟಗಳು ಬರೋದ್ರಿಂದ ಗುರುಗ್ರಹ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡಿದಾಗ ಸ್ವಲ್ಪ ಪೆಟ್ಟು ಅನ್ನೋದು ಬಿದ್ದೇ ಬರುತ್ತೆ, ಸ್ವಲ್ಪ ಕಷ್ಟ ಅನ್ನೋದು ಕೂಡ ಬರುತ್ತೆ. ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಅಂತ ತೊಂದರೆ ಏನೂ ಇರೋದಿಲ್ಲ. ಇನ್ನು ಈ ರಾಶಿಯವರಿಗೆ ಶುಭ ಫಲಗಳು ಅಶುಭ ಫಲಗಳು ನೋಡಿದ್ದಾಯ್ತು. ಇನ್ನು ಅದಕ್ಕೆ ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದ್ರೆ, ಕೇತುವಿಗಾಗಿ ಗಣೇಶ ಚತುರ್ದಶಿ ಆಚರಿಸಿ, ಹಾಗೇನೆ ಗುರುವಿಗಾಗಿ ರಾಯರ ಆರಾಧನೆ ಮಾಡಿ, ಪ್ರತಿ ಶನಿವಾರ ಕಡಲೆ ಉಸ್ಲಿನ ಮಾಡಿ ದಾನ ಮಾಡಿ. ಇನ್ನು ಶನಿಶಾಂತಿ ಮಾಡಿಸ್ಕೊಳ್ಳಿ, ಆಗ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗ್ತಾ ಬರುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಈ ಮೇಷರಾಶಿಗೆ ನವೆಂಬರ್ ತಿಂಗಳಲ್ಲಿ ಎಷ್ಟೆಲ್ಲ ಶುಭ ಫಲಗಳಿದೆಯೋ ಅಷ್ಟೇ ಅಶುಭ ಫಲಗಳು ಕೂಡ ಇದೆ. ಅದಕ್ಕೆ ಹೇಳಿರುವಂತಹ ಪರಿಹಾರಗಳನ್ನ ಮಾಡಿಕೊಂಡ್ರೆ ಆಗ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ. ನೋಡಿದ್ರಲ್ಲ, ನಿಮ್ದು ಕೂಡ ಮೇಷರಾಶಿಯಾಗಿದ್ರೆ ತಪ್ಪದೇ ಈಗಲೇ ಓಂ ಶನಿದೇವ ಮತ್ತು ಗುರು ರಾಘವೇಂದ್ರ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.